ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿಗಳು ಅವೆಲ್ಲ ಅಲ್ಲಿ ಬೀದಿಲಿ ನಾಯಿನರಿಗೆ ಸಿಕ್ಕ ಇದು ಮಾಡ್ತಾರಲ್ಲ, ಪಾಪ ಬಡವರಿಗೆ ಕೂಲಿ ಮಾಡ್ತಾರಲ್ಲ ಅಂಥ ಜನಕ್ಕೆ ಇವರು ಗ್ಯಾರಂಟಿ ಕೊಟ್ಟಿದ್ರೆ ಒಪ್ಪುವ. ಆಟೋದವ್ರಿಗೆ, ಈ ಬಸ್ನವ್ರಿಗೆ, ಸಿವಿಲ್ ಬಸ್ನವ್ರು, ಖಾಸಗಿ ಬಸ್ನವ್ರಂತೂ ಸತ್ತೋದ್ರು. ಈ ಸಿದ್ದರಾಮಯ್ಯನ ಸರ್ಕಾರ ಬಂದು ಖಾಸಗಿ ಬಸ್ ಸತ್ತೋಯ್ತು. ಇವರು ಒಂದು 30 ಊರು ಇದ್ದವು ಸರ್. ಅಲ್ಲಿ ಏನು ಕನಕಪುರದಲ್ಲಿ ಗುದ್ದಿ ಹಾಕೋಬಿಡೋರು ಓಟು, ಅವ್ರಿಗೆ ಇಷ್ಟ ಬಂದಂಗೆ ಹಾಕೋತಿದ್ರು. ಈಗ ಇವನು ಬಂದ್ರು, ಅದೇ ಕನಕಪುರದಲ್ಲಿ ಇರಪ್ಪ ನೀನು, ಇಲ್ಲಿ ಬರಬೇಡ, ಇದು ಬಂಡಿ ಅಲ್ಲ, ಇದು ಗಂಡು ಮೆಟ್ಟಿದ ಭೂಮಿ. ಸಿದ್ದರಾಮಯ್ಯ, ಈ DK ಶಿವಕುಮಾರು, ಇವನು ಜಮೀರ್ ಅಹ್ಮದ್ದು, ಇವರೆಲ್ಲ ಅವರೆಲ್ಲ ಭಾಳ ಕಳ್ಳರು, ಭಾಳ ದೊಡ್ಡ ಕಳ್ಳರು ಇವರು. DK ಶಿವಕುಮಾರ್ನಂತ ದಡ್ಡ ಇಲ್ಲಿ ಬಂದು ನಿಂತ್ಕೊಂಡ್ರೆ ಅವನಂತ ದಡ್ಡ ಇನ್ನೊಬ್ಬಿಲ್ಲ. ತಲೆ ಕೆರ್ಕೊಂಡು ಸೋನಿಯಾ ಗಾಂಧಿ ಸೆರುಗೊಳಗೆ ಹೋಗಿ ಸೌರ್ಕೋತೀಯಾ ನೀನು, ಏನು ಗಂಡಿಸ್ತಾನ? ಡೈರೆಕ್ಟಾಗಿ ಹೊಡೆದವರು. ಇಲ್ಲೇ ಇದ್ದೀವಿ, ಅದು ಬೇಡ, ಹೊಡೆದದ್ದು ನಾವೇ ಅವತ್ತಿನ ದಿನ, ನಮ್ಮ ಬೆಳ್ಳೋದು ಅವತ್ತೇ. ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ, ನನ್ನಿಂದ 136 ಸೀಟ್ ಬಂದಿದೆ, ನಾನೇ ಮುಖ್ಯಮಂತ್ರಿ ಅಂತ ಕುಟ್ಟಬೇಕಾಯ್ತು ಪೇಜ. ಸಿದ್ದರಾಮಯ್ಯ ಇಲ್ಲೇ JDS ಅಲ್ಲೇ 38 ದಾರಿ ಮಾಡಿದವನು, ಇನ್ನು ಕಾಂಗ್ರೆಸ್ಸಲ್ಲಿ ಮಾಡಲ್ವಾ? ಮಾಡೇ ಮಾಡ್ತಾನೆ. ಹೇಳಿ ಸರ್, ನೀವೇನು ಹೇಳ್ತೀರಿ? ನಾವು ಮೈತ್ರಿನೇ ಸಮಯ. ನಿಮ್ಗೆ ಯಾಕೆ ಅನ್ಸುತ್ತೆ DK ಶಿವಕುಮಾರ್ ಯಾಕೆ ಗೆಲ್ಲಲ್ಲ ಅನ್ಸುತ್ತೆ? ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿಗಳು ಅವೆಲ್ಲ ಅಲ್ಲಿ ಬೀದಿಲಿ ನಾಯಿನರಿಗೆ ಸಿಕ್ಕ ಇದು ಮಾಡ್ತಾರಲ್ಲ, ಪಾಪ ಬಡವರಿಗೆ ಕೂಲಿ ಮಾಡ್ತಾರಲ್ಲ ಅಂಥ ಜನಕ್ಕೆ ಇವರು ಗ್ಯಾರಂಟಿ ಕೊಟ್ಟಿದ್ರೆ ಒಪ್ಪುವ. ಇವತ್ತು ಸುಮ್ಮನೆ ಒಂದು ಉದಾಹರಣೆ ಕೊಟ್ಬಿಟ್ರೆ ನಿಮಗೆ, 100 ಜನ ಮಹಿಳೆಯರು ಒಂದು ದೇವಸ್ಥಾನಕ್ಕೆ ಒಂದೊಂದು ಗುಂಪೇ ಬರ್ತಾರೆ. ಏನು ಅವಶ್ಯಕತೆ ಏನಿರಲಿಲ್ಲ. ಇವ್ರ ಗ್ಯಾರಂಟಿ ಏನು ಅಂದರೆ ಆ ಗ್ಯಾರಂಟಿ. ಆಟೋದವ್ರಿಗೆ, ಈ ಬಸ್ನವ್ರಿಗೆ, ಸಿವಿಲ್ ಬಸ್ನವ್ರು, ಖಾಸಗಿ ಬಸ್ನವ್ರಂತೂ ಸತ್ತೋದ್ರು. ಈ ಸಿದ್ದರಾಮಯ್ಯನ ಸರ್ಕಾರ ಬಂದು ಖಾಸಗಿ ಬಸ್ ಸತ್ತೋಯ್ತು. ಮೊದಲೇ 2014ರಿಂದ 2018 ಗಂಟೆ ಸಾಯಿಸ್ತಾ, ಈಗ ಬಂದ ಕೊಟ್ಟ ಈಗಲೂ ಸಾಯಿಸ್ತಾ. ಒಂದೇ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ಕೇಳಿ ಸರ್. DK ಶಿವಕುಮಾರ್ಗೆ ನಮ್ಮ ತಾಲೂಕು ಈಗ ಸೇರಿದೆಲ್ಲ ವಿರೂಪಾಕ್ಷಿಪುರ ಹೋಬಳಿ ಎಂದೂ ಸಹ ಅಂದರೆ 1985ರಿಂದ ನಾನು ಕಂಡಂಥ ಚುನಾವಣೆ, 85ರಿಂದ ನಾನು ಕಂಡಂಥ ಚುನಾವಣೆಯಲ್ಲಿ ಇಲ್ಲಿವರೆಗೂ ವಿರೂಪಾಕ್ಷಿಪುರ ಹೋಬಳಿ ಅವನಿಗೆ ವೋಟ್ ಲೀಡ್ ಕೊಟ್ಟಿಲ್ಲ. ಯಾಕೆ ಅಂದರೆ ಇದು ಗಂಡು ಮೆಟ್ಟಿದ ಭೂಮಿ, ಬಂಡೆ ಮೆಟ್ಟಿದ ಭೂಮಿ ಅಲ್ಲ, ಗಂಡು ಮೆಟ್ಟಿದ ಭೂಮಿ ಇದು. ಇದನ್ನು ಅರ್ಥ ಮಾಡ್ಕೊಂಡು DK ಶಿವಕುಮಾರು ಎಲ್ಲಿರಬೇಕು ಅವ್ರು ಅಲ್ಲಿದ್ದರೆ ಒಳ್ಳೆಯದು. ಸುಮ್ಮನೆ ಏನಾದ್ರು ಬಂದಿದ್ರೆ ತಲೆ ಮೇಲೆ ಒಂದೊಂದು ಬಟ್ಟೆ ಹಾಕ್ಕೊಂಡು ಸೀದಾ ನೆಟ್ಕೋಬೇಕು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ 100ಕ್ಕೆ 100 ಸತ್ಯ ಸರ್, 100ಕ್ಕೆ 100. ಈಗ ಅಲ್ಲೇನು JDSಗೆ ಮತ್ತು BJPಗೆ ಓಟು ಬರೀ ಎಷ್ಟು ಬಂದಿತ್ತು? ಒಂದು 30,000 ಬಂದಿತ್ತು. ಈಗ MP ಚುನಾವಣೆಯಲ್ಲಿ ಅಲ್ಲೂ 80,000 ಬಂದಿದೆ. ಅಲ್ಲಿ ಗೆದ್ದಿರೋದು ಎಷ್ಟು? 21-23 ಸಾವಿರದಲ್ಲ ಅವ್ರಿಗೆ ಗೆದ್ದಿರೋದು. ಯಾರು? ಸುರೇಶ್ ಅವರು. ಅಲ್ಲೇ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದರೆ ಅಥವಾ ಇಲ್ಲಿ ಸೋತ್ರೆ ರಾಜೀನಾಮೆ ಕೊಡುವ ಅಂತ ಕೇಳ್ತಾರೆ ವಿರೋಧ ಪಕ್ಷದವ್ರು. ಸುಮ್ಮನೆ ಕುಂತ್ಕೊಳ್ಳೋದಿಲ್ಲ, ಕೇಳ್ತಾರೆ. ನೀನು ಅಧಿಕಾರದಲ್ಲಿದ್ದು ನೀನು ಹೋಗಿ ನಿಂತ್ಕೊಂಡು ಸೋತ ಮೇಲೆ ರಾಜೀನಾಮೆ ಕೊಡು ಅಂತಾರೆ. ರಾಜೀನಾಮೆ ಕೊಟ್ಟರೆ ಅಲ್ಲಿ ತಿರ್ಗಾ ಚುನಾವಣೆ ನಡೆದ್ರೆ ಅಲ್ಲೂ JDSೇ ಬರೋದು. ಇದು ಸತ್ಯ. ಇವರು ಒಂದು 30 ಊರು ಇದ್ದವು ಸರ್. ಅಲ್ಲಿ ಏನು ಕನಕಪುರದಲ್ಲಿ ಗುದ್ದಿ ಹಾಕೋಬಿಡೋರು ಓಟು, ಅವ್ರಿಗೆ ಇಷ್ಟ ಬಂದಂಗೆ ಹಾಕೋತಿದ್ರು. ಈ ಸಾರಿ ಕಾಂಗ್ರೆಸ್ಸಿಂದ ಕನಕಪುರಕ್ಕೆ ಅವರು ಏನೂ ಕೆಲಸ ಮಾಡಲಿಲ್ಲ, ನಮ್ಮ ತಾಲೂಕಿಗೂ ಕೆಲಸ ಮಾಡಲಿಲ್ಲ, ನಮ್ಮ ಜಿಲ್ಲೆಗೂ ಕೆಲಸ ಮಾಡಲಿಲ್ಲ. ಈಗ ಕಡಾಖಂಡಿತವಾಗಿ ಹೇಳ್ತಾ ಇರೋದು, ನಮ್ಮ ಜಿಲ್ಲೆಗೆ ಕೆಲಸ ಮಾಡಲಿಲ್ಲ. ಅದು ಯಾವುದೋ ತಂದ ಅಲ್ಲೂ ಮೆಡಿಕಲ್ಸ್ ತೊಗೊಂಡೋದ. ರಾಜೀವ್ ಗಾಂಧಿ ಮೆಡಿಕಲ್ ಮಾಡಿದರೆ ಜಮೀನಿತ್ತು, ಎಷ್ಟೋ 150-200 ಎಕರೆ ಜಮೀನಿತ್ತು. ಮಾಡಿದರೆ ರಾಜೀವ್ ಗಾಂಧಿ ಮೆಡಿಕಲ್ ಮಾಡಿದರೆ ಎಷ್ಟು ತಾಲೂಕಿಗೆ ಉದ್ಧಾರ ಆಗೋದು? ಹೈವೇಲಿ ಮಂಡ್ಯ ಜಿಲ್ಲೆ ಮದ್ದು ಇದು ರಾಮನಗರ ಜಿಲ್ಲೆ ಎಲ್ಲ ಒಂದು ಅಂತರವಾಗಿ ಒಳ್ಳೆ ಆಸ್ಪತ್ರೆ ಆಗೋದು ರಾಜೀವ್ ಗಾಂಧಿ ಆಸ್ಪತ್ರೆ. ಅದನ್ನು ತೊಗೊಂಡೋಗಿ ಕಿತ್ತಾಕಿ ರಾಜಕಾರಣ ಮಾಡಿ ಕನಕಪುರ ಜಿಲ್ಲೆ ಮಾಡ್ತೀನಿ ಅಂತ ಹೊರಟ. ಈಗ ತಮ್ಮನಿಗೆ ಕನಕಪುರ ಜಿಲ್ಲೆ ತೋರಿಸಿದ್ರು, ಇದೇ ಕನಕಪುರ ಜಿಲ್ಲೆ, ನೀನು ಅಲ್ಲೇ ಇರಪ್ಪ ಅಂತ. ಈಗ ಇವನು ಬಂದರು, ಅದೇ ಕನಕಪುರದಲ್ಲಿ ಇರಪ್ಪ ನೀನು, ಇಲ್ಲಿ ಬರಬೇಡ, ಇದು ಬಂಡಿ ಅಲ್ಲ, ಇದು ಗಂಡು ಮೆಟ್ಟಿದ ಭೂಮಿ ಅಂತ ಹೇಳ್ತಾರೆ ಸರ್. ಇದು ವೈಯಕ್ತಿಕ ಸರ್. ಚನ್ನಪಟ್ಟಣದಲ್ಲಿ ಜಾತಿ ಮತಗಳ ಲೆಕ್ಕಾಚಾರ ನೋಡಿದರೆ ಯಾವ ಜಾತಿಯ ಓಟ್ಗಳು ಭಾಳ ಹೆಚ್ಚಾಗಿ ಕಾಣಬೇಕು ಸರ್? ಒಕ್ಕಲಿಗರೇ. 1,26,000 ಜನ ಒಕ್ಕಲಿಗರವ್ರೆ. ಅದರೊಳಗೆ ಒಂದು 26,000 ಜನ ಕಾಂಗ್ರೆಸ್ ವೋಟ್ ಮಾಡ್ತಾರೆ. 1 ಲಕ್ಷ JDSಗೆ ಅಥವಾ BJPಗೆ ಮಿಂಗಲ್ ಆಯ್ತದೆ ಮೈತ್ರಿ ಅಭ್ಯರ್ಥಿಗೆ. 18ರಿಂದ 21,000 ಮುಸ್ಲಿಮ್ಸ್ ಅವರೇ. ಮುಸ್ಲಿಮ್ಸ್ ಏನಾರ ಒಗ್ಗಟ್ಟಾಗಿ ವೋಟ್ ಮಾಡಿಕೊಂಡ್ರೆ ಅವ್ರು ಮಾಡ್ತಾರೆ.
ಯಾಕೆಂದರೆ ಈಗ ನೋಡಿರುವಂಥ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ವೋಟ್ ಮಾಡ್ತಾರೆ. ಇವರು ಪಾಕಿಸ್ತಾನ ಮಾಡೋಕ್ಕೂ ಹೊರಟವ್ರು. ಇವರು ಏನು ದೊಡ್ಡ ಗನಾಂಧಾರಿ ಇದಿಲ್ಲ. ಸಿದ್ದರಾಮಯ್ಯ, ಈ ಡಿ ಕೆ ಶಿವಕುಮಾರು, ಇವನು ಜಮೀರ್ ಅಹ್ಮದ್ದು ಇವರೆಲ್ಲ ಅವರೆಲ್ಲ ಭಾಳ ಕಳ್ಳರು, ಭಾಳ ದೊಡ್ಡ ಕಳ್ಳರು ಇವರು. ಇವರು ಒಂದು ಜಾತಿನ ಒಂದು ಮೇಲೆತ್ಕೊಂಡು ಹೋಗುವಂಥದ್ದು ಏನಿತ್ತು? ಈಗ ಒಂದು ಚುನಾವಣೆ ಅಂದಮೇಲೆ ಎಲ್ಲ ಜಾತಿ ಎಲ್ಲ ಜನಾಂಗ ಬೇಕು. ಮೊನ್ನೆ ಎಲ್ಲೆಲ್ಲೋ ಹೇಳ್ತಾನೆ ಈಶ್ವರ್ ಖಂಡ್ರೆ ಮಗನಿಗೆ ನಮ್ಮ ಜಾತಿ ಓಟ್ ಕೊಟ್ಬಿಟ್ರು ಗೆದ್ದು ಬಿಡ ಅಂತ ಹೇಳ್ತಾನೆ. ಈಶ್ವರ್ ಬೀದರಲ್ಲಿ ಏನಕ್ಕೆ? ಹಂಗಾರೆ ಇವನ ಜಾತಿಯವ್ರು ಓಟ್ ಕೊಟ್ಬಿಟ್ರೆ ಇಲ್ಲಿ ಗೆದ್ದುಬಿಟ್ಟಾರ? ಇವ್ರ ಜಾತಿ ಓಟೇ ಬೇಡ ಸರ್, ನಾವು ಗೆಲ್ತೀವಿ. 96ರಲ್ಲಿ 94ರಲ್ಲಿ ಇದೇ ವರದೇಗೌಡರು ಒಂದು ಓಟ್ ಹಾಕಿಸ್ಕೊಳ್ಳಿಲ್ಲ ಸರ್. ನಾವು ಕ್ಯಾನ್ವಾಸ್ಕೊಳ್ಳಿಲ್ಲ, ನಾವು ನಮ್ಮನ್ನು ಬಿಟ್ಟಿಲ್ಲ. ಯಾರಿಗೆ? ಸಾದತ್ ಅಲಿ ಖಾನ್ ಕ್ಯಾಂಡಿಡೇಟು, ವರದೇಗೌಡರು MLA ಕ್ಯಾಂಡಿಡೇಟು 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ನಾವು ಓಟ್ ಕೇಳಲಿಕ್ಕೆ ಹೋಗಲಿಲ್ಲ. ನಾವು ಗೆಲ್ಲಿಲ್ವಾ? 29,000 ಲೀಡರ್ ಗೆದ್ದು ನಾವು. ಅಲ್ಪಸಂಖ್ಯಾತರು ಓಟೇ ಇಲ್ಲ, ನಮ್ಗೆ ಓಟೇ ಇಲ್ಲ. ಈಗ ಇವ್ರಿಗೆ ಮಂಜುನಾಥ್ ಗೆಲ್ಲಿ ಅಲ್ಪಸಂಖ್ಯಾತರ ಓಟು 1 ಓಟು 3 ಓಟು 4 ಓಟು ಒಂದೊಂದು ಬೂತಲ್ಲಿ ಎಲ್ಲಿ ಹಾಕಿದ್ರು ಓಟು. ಇವರೆಲ್ಲ ಏನು ಅಂದರೆ ಸಮೀಕ್ಷೆ ಆಧಾರಿತವಾಗಿ ಮುಸ್ಲಿಮ್ಸು ನಮಗೆ ಬಂದ್ಬಿಡ್ತಾರೆ, SC ನಮಗೆ ಬಂದ್ಬಿಡ್ತಾರೆ, ಕುರುಬರು ನಮ್ಮವರು, ಲಿಂಗಾಯತರು ನಮ್ಮವರು, ಒಕ್ಕಲೂರು ನಮ್ಮವರು, ನಾವು ಬೇಸಾಗ್ಬಿಡ್ತೀವಿ ಅಂತ. ಯಾರು ದಡ್ರಲ್ಲ ಸಾರ್, ದಡ್ರಲ್ಲ. ಡಿ ಕೆ ಶಿವಕುಮಾರ್ನಂಥ ದಡ್ಡ ಇಲ್ಲಿ ಬಂದು ನಿಂತ್ಕೊಂಡ್ರೆ ಅವನಂಥ ದಡ್ಡ ಇನ್ನೊಬ್ಬಿಲ್ಲ. ಇದು ಸತ್ಯ. ಅವ್ರು ನ್ಯಾರವಾಗಿ ಕೇಳಿಸ್ಕೊಂಡ್ರೆ ಹೇಳ್ಬಿಡ್ಲಿ, ನ್ಯಾರವಾಗಿ ಹೇಳ್ತೀವಿ ನಾವು. ಸರ್, ಒಟ್ಟಾರೆಯಾಗಿ ಈ ಒಕ್ಕಲಿಗ ಸಮುದಾಯದಲ್ಲಿ ಒಂದಿಷ್ಟು ಕೂಗು ಕೇಳಿ ಬರ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ. ಒಂದು ವೇಳೆ ಮುಖ್ಯಮಂತ್ರಿ ಅಭ್ಯರ್ಥಿ ಆದರೂ, ಮುಖ್ಯಮಂತ್ರಿ ಆಗಕ್ಕೆ ಹೊರಟರು ಕೂಡ, ಅಥವಾ ಒಂದು ವೇಳೆ ಮುಖ್ಯಮಂತ್ರಿ ಆದರೂ ಕೂಡ ಆಗಲೂ ಇಲ್ಲಿ ಚಾನ್ಸ್ ಇದೆ ಅಂತ ಅನ್ಸುತ್ತೆ ಸರ್. ನಿಮಗೆ 1900 ಚುನಾವಣೆನ ಮತ್ತೆ ಜ್ಞಾಪಕಿಸ್ ಮಾಡಿಕೊಡ್ತೀನಿ. ವಿಧಾನಸೌಧದಲ್ಲಿ ಅವತ್ತು ಒಕ್ಕಲಿಗ ಜನಾಂಗ, ನಾವು ಚನ್ನಪಣ್ಣದವರೇ ಹಾಸನದವರೇ ಇದ್ದವರು, ಬಿಡಿಯೋದು ಬೇಡ. ಅವತ್ತು ದೇವೇಗೌಡರಿಗೆ ನಾವೇನಾದ್ರು ಚುನಾವಣೆಯಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂದಿದ್ದೆ, ರಾಮಕೃಷ್ಣ ಹೆಗಡೆ ಅವತ್ತು ಮುಖ್ಯಮಂತ್ರಿ ಆಯ್ತಿದ್ರು ಅಲ್ವಾ? ಆ ಕೆಲಸನ ನೀನು ಪೆನ್ನು ಪೇಪರ್ ಕೇಳ್ದಂಥವರು, ಎಲ್ಲ ಜನಾಂಗ, ನಮ್ಮ ಒಕ್ಕಲೂರು ಜನಾಂಗ ನಿನಗೆ ಅತಿ ಹೆಚ್ಚಾಗಿ ಓಟ್ ಕೊಟ್ಟವರು, ನೀನು ಎಲ್ಲ ಮಂಡ್ಯ, ರಾಮನಗರ, ಚನ್ನಪಣ್ಣ ಎಲ್ಲರೂ ತೊಗೊಂಡೋಗಿ ಸೇರಿಸಿ ನೀನು ಮುಖ್ಯಮಂತ್ರಿ ಆಗಬೇಕಾಯ್ತು. ತಲೆ ಕೆರ್ಕೊಂಡು ಸೋನಿಯಾ ಗಾಂಧಿ ಸೆರ್ಗೊಳಗೆ ಹೋಗಿ ಸೌರ್ಕೋತೀಯ ನೀನು. ಏನು ಗಂಡಿಸ್ತಾನ ಸಾ? 94ರಲ್ಲಿ ಬಿಜು ಪಟ್ನಾಯಕು ಮತ್ತು ರಾಮಕೃಷ್ಣ ಹೆಗಡೆಗೆ ನಾವು ಹೊಡೆದು, ಅದು ಯಾವ್ದ್ರೊಳಗೆ ಹೊಡೆದದ್ದು? ಡೈರೆಕ್ಟಾಗಿ ಹೊಡೆದವರು. ಇಲ್ಲೇ ಇದ್ದೀವಿ, ಅದು ಬೇಡ, ಹೊಡೆದದ್ದು ನಾವೇ ಅವತ್ತಿನ ದಿನ. ನಮ್ಮ ಬೆಳ್ಳೋದು ಅವತ್ತೇ. ಅರ್ಥ ಆಯ್ತಾ? ಅವತ್ತು ಕೋದಂಡರಾಮಯ್ಯನವ್ರು ಹಿಂಗೆ ಹಿಡ್ಕೊಂಡ್ರು ಪೊಲೀಸ್ ಕಮಿಷನರು. ಅರ್ಥ ಆಯ್ತು? ಇವೆಲ್ಲ ಮಾಡಿದ್ದೀವಿ. ಒಕ್ಕಲೂರೆಲ್ಲ ಸೇರಿಸಿ ಒಂದು ಸಮೂಹ ಮಾಡಿ ಒಂದು 150-200 ಬಸ್ ಮಾಡಿ ವಿಧಾನಸೌಧ ಕುಟ್ಟಿಸ್ಬೇಕಾಯ್ತು. ಸಿದ್ದರಾಮಯ್ಯನಿಗೆ ಬೇಡ, ನನಗೆ ಬೇಕು ಮುಖ್ಯಮಂತ್ರಿ ಅಂತ ಕೇಳಬೇಕಾಯ್ತು. ನೀನು ಧೈರ್ಯ ಆವತ್ತು ಕೇಳಬೇಕಾಯ್ತು. ನೀನು ಹೋಗಿ ಅಲ್ಲಿ ಹೈಕಮಾಂಡು ನಂದದೇ ಹೈಕಮಾಂಡು ಅಂತ ಸೋನಿಯಾ ಗಾಂಧಿ ಸೆರಗಿಡ್ಕೊಂಡು, ರಾಹುಲ್ ಗಾಂಧಿ ಚಡ್ಡಿ ಜೋಬಲ್ಲಿ ಇತ್ಕೊಂಡು, ಯಾವ್ದು ಸರ್ ರಾಜಕಾರಣ? ಧೈರ್ಯವಾಗಿ ಕುಟ್ಟಿ ಕೇಳಿದರೆ ಅವತ್ತು ಮುಖ್ಯಮಂತ್ರಿ. ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ, ನನ್ನಿಂದ 136 ಸೀಟ್ ಬಂದಿದೆ, ನಾನೇ ಮುಖ್ಯಮಂತ್ರಿ ಅಂತ ಕುಟ್ಟಬೇಕಾಯ್ತು ಬೇಜ. ಅದು ನಿನಗೂ ಬೆಲೆ ಇರೋದು, ನಮಗೂ ಗೌರವ ಇರೋದು, ಒಕ್ಕಲರಾಗಿ ನಮಗೂ ಗೌರವ ಇರೋದು, ಅವ್ರಿಗೂ ಬೆಲೆ ಇರೋದು. ಇವರೆಲ್ಲ ಹೋಗಿ ಸಿದ್ದರಾಮಯ್ಯನಿಗೆ ಒಳಗೆ ಸರಗಲ್ಲಿ ಕೊಟ್ಬಿಟ್ಟು ಈಗ ನನಗೆ ಕೊಡು ನಂಗೆ ಕೊಟ್ಟಾನ? ಸಿದ್ದರಾಮಯ್ಯ ಇಲ್ಲೇ JDS ಅಲ್ಲೇ 38 ದಾರಿ ಮಾಡಿದವನು, ಇನ್ನು ಕಾಂಗ್ರೆಸ್ಸಲ್ಲಿ ಮಾಡಲ್ವಾ? ಮಾಡ್ತಾನೆ. ಈಗ MB ಪಾಟೀಲ್ ಒಂದು ಸೈಡ್ ಕೇಳಿಸ್ತವನೆ, ರಾಜಣ್ಣ ಒಂದು ಸೈಡ್ ಕೇಳ್ತಾನೆ, ಆಮೇಲೆ ಇವನು ಯಾರು ಜಮೀರ್ ಅಹ್ಮದ್ ಒಂದು ಸೈಡ್ ಕೇಳ್ತಾವನೆ, ಅಲ್ಲಿ ಸತೀಶ್ ಜಾರಕಿಹೊಳಿ ಕೇಳ್ತಾವನೆ. ರಾಜಕಾರಣ ಎಲ್ಲೆಲ್ಲೋದೆ ಸಾರ್, ಭಾರಿ ದೊಡ್ಡ ಅಂತರದಲ್ಲದೆ. ಅದೇ ಡಿ ಕೆ ಶಿವಕುಮಾರಿಗೆ ಹಣ ಬಲ ಅದೆ, ಗರ್ವ ಅದೆ, ಒಂದು ಶಕ್ತಿ ಇದೆ. ಬಟ್ ಅದನ್ನು ಈ ಎನ್ಕೇಸ್ ಮಾಡ್ಕೊಳ್ಳೋಕ್ಕೆ MLAಗಳಿಗನ್ನ ಕರೆದು ಸೈಡ್ ಕುಂಡಿಸಿ ಮಾತಾಡಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಇನ್ನು 28ಕ್ಕೆ ಗೆದ್ದಿದ್ರೆ ನೋಡುವ, ಅದಾಮೇಲೆ ಈಗ ಬೇಡ. 28ಕ್ಕೆ ಗೆದ್ದರೆ ಇನ್ನಂತೂ ಮುಖ್ಯಮಂತ್ರಿ ಕನಸು. ಒಟ್ಟಾರೆಯಾಗಿ ಚನ್ನಪಟ್ಟಣದಲ್ಲಿ ಮಾಹಿತಿ ಸರ್ 100ಕ್ಕೆ 100 ಯಾರೇ ಬಂದು ಕ್ಯಾಂಡಿಡೇಟ್ ಆದ್ರೂ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಯ್ತಾರೆ. JDSಯಿಂದ ಗುರುತಲ್ಲಿ ಜಾತ್ಯತೀತ ಜನತಾದಳ ಗುರುತಲ್ಲೇ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಯ್ತಾರೆ. 100ಕ್ಕೆ 100 ಗೆಲ್ತಾರೆ ಸರ್. ಯಾಕೆಂದರೆ ನಿಮ್ಗೆ ಇನ್ನೊಂದು ಉತ್ತರ ಹೇಳ್ಬಿಡ್ತೀನಿ ಕೇಳಿ, ಹೆಂಗೆ ಗೆಲ್ತಾರೆ ಅನ್ನೋದಕ್ಕೆ. 60,000 ಓಟು ದುಡ್ಡು ಕೊಡದೆ ಬಲ್ಲಿ ಏನೇ ಮಾಡಲಿ, ನಾನು ಗುರ್ತದೆ ಓಟ್ ಹಾಕ್ತೀನಿ ಅನ್ನೋ ಜನ JDS ಅವರೇ. 60,000 ಓಟು ಅವ್ರು ಯಾವ್ದಕ್ಕೂ ಹೋಗಲ್ರು.
ಕೈಯಾಗ ಕತ್ತರಿಸ್ಬಿಟ್ರು ಕತ್ತ ಕೂದ್ಬಿಟ್ರೆ ನಾ ಜೆ ಡಿ ಎಸ್ ಅಂತ ಬರುವಂಥ ಜನ. ಯೋಗೇಶ್ದು 50,000 ಓಟಿದೆ ಸರ್. ಹಾಂ 80 ಬಿಡಿ, 80 ಅದರ್ಸು ಯಾವುದೋ ಇರ್ತದಲ್ಲ ರಾಜಕಾರಣದಲ್ಲಿ ಯಾವುದ್ಯಾವುದು ಹೆಂಗೆ ಅಂತ ಗೊತ್ತಿರ್ತದೆ, ನಿಮಗೂ ಮಾಹಿತಿ ಅದು. ಅದನ್ನು ನಾವು ಓಪನಾಗಿ ಹೇಳೋದು ಬೇಡ. ಈ 30 ಬಿಟ್ಬಿಡಿ, 50 ಪಕ್ಕಾ ಒಂದೈತೆ. ಇದು 60, 50 ಒಂದು ಹೊತ್ತಾಯಿತು ಸರ್. ಇನ್ನು 20,000 ಎಕ್ಸ್ಟ್ರಾ ತೊಗೊಳಕ್ಕಲ್ವಾ? ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಸರ್. ಇನ್ನೆಷ್ಟೇ ಸಿದ್ದರಾಮಯ್ಯ ಬಂದು ನಿಂತರೂ ಸೋಲ್ತಾನೆ ಸರ್, ಸೋನಿಯಾ ಗಾಂಧಿ ಬಂದು ನಿಂತರೂ ಸೋಲ್ತಾನೆ, ರಾಹುಲ್ ಗಾಂಧಿ ಬಂದರೂ ಸೋಲ್ತಾರೆ. ಇಲ್ಲಿ ಕಾಂಗ್ರೆಸ್ ಇಲ್ಲ ಸರ್, ನಮ್ಮಲ್ಲಿ ಕಾಂಗ್ರೆಸ್ ಇಲ್ಲ. ಏನೇ ಆಡ್ಬೋದು. ಈಗ ಕೆಲವ್ರು ಹೋಗೋರೆ ಏನಕ್ಕೋಸ್ಕರ ಬೇರೆ ವಿಚಾರಕ್ಕೆ ಹೋಗೋರೆ. ಆ ವಿಚಾರ ಎಲ್ಲ ಈಚೆ ಬಂದ್ಬಿಡ್ತಾರೆ ತಿರ್ಗಾ ಬರ್ರ ಅಂತ ನೋಡ್ತಾರೆ ಸರ್ ಜನ. ಪಾಕಿಸ್ತಾನಕ್ಕೆ ಯಾವತ್ತು ಜಿಂದಾಬಾದ್, ಸ್ಥಳೀಯವಾಗಲ್ಲ, ಪಾಕಿಸ್ತಾನಕ್ಕೆ ಯಾವತ್ತು ಜಿಂದಾಬಾದ್ ಕೂಗಿಸಿದ್ರು ಇವರು ವಿಧಾನಸೌಧದಲ್ಲಿ. ಅದು ವೆರಿ ಡೇಂಜರ್. ಇವ್ರು ಎಷ್ಟು ತಾವು ಕೂಗವ್ರೆ ಸರ್. ಮೀಡಿಯಾದವ್ರು ಎಷ್ಟು ತಾವು ಸೊರಚಿದ್ದೀರಿ. ಯಾಕೆ ಬೇಕು ಸರ್? ನಮ್ಮ ದೇಶ ಹಿಂದೂ ದೇಶ, ನಮ್ಮ ದೇಶ ಭಾರತೀಯ. ತಿನ್ನೋದು ನಮ್ಮ ದೇಶದ ಅನ್ನ, ಕುಡಿಯೋದು ನಮ್ಮ ದೇಶದ ಗಾಳಿ, ನಮಾಜ್ ಮಾಡೋದು ನಮ್ಮ ದೇಶ, ಮಸೀದಿ ಕಟ್ಟಿರೋದು ನಮ್ಮ ದೇಶ. ಪಾಕಿಸ್ತಾನ ಯಾಕೆ ಬೇಕು ಸರ್ ಪಾಕಿಸ್ತಾನ? ಅದಕ್ಕೆ ಬೆಲೆ ಬೇಡವಾ? ಇವರು ಎಲ್ಲಿ ಸೋತರು ಅಂದರೆ ಇಲ್ಲಿ ಸೋತರು. ಇದನ್ನು ನೀವು ಬಿಡಿ. ಎಲ್ಲರನ್ನೂ ಜೊತೆಯಲ್ಲಿ ಸಮಾನಾಂತರವಾಗಿ ತೊಗೊಂಡು ಹೋದಾಗಲೇ ರಾಜಕಾರಣ. ಯಾವಾಗ ನಾವು ಸಮಾನಾಂತರವಾಗಿ ತೊಗೊಂಡು ಹೋಗೋದಿಲ್ವೋ ಅದು ರಾಜಕಾರಣ ಆಗೋದಿಲ್ಲ. ಒಂದು ಸೈಡ್ ಹೋಗ್ತಾ ಇರ್ತದೆ, ಹಿಂಗೊಂದು ಹಿಂಗೊಂದು. ಎತ್ತು ನೀರು ಎಳಿತಾ ಇರ್ತದೆ, ಕ್ವಾಣ ಎಲ್ಲೋ ಹತ್ತಾ ಇರ್ತದೆ. ಯೋಗೇಶ್ಪುರ ಒಂದು ಸಾರಿ ಕನಕಪುರದವ್ರಿಗೆ ಬೋದು ಸೋತ, ಒಂದು ಸಾರಿ ಕನಕಪುರದವ್ರಿಗೆ ಬಂದು ಸೋತ. ಈಗ 2ನೇ ಸಾರಿ ಕುಮಾರಸ್ವಾಮಿ ಮೇಲೆ ಸೋತದ್ದು ಹೆಂಗೆ ಅಂದರೆ, ಯಾವಾಗ ಎಲ್ಲ ರಾಜಕಾರಣಿಗಳು ಕುಮಾರಸ್ವಾಮಿ ಮೇಲೆ ಒಂಚೂರು ಅಬ್ಸರ್ವೇಷನ್ ಮಾಡಿದ್ರು. ಯಾರು? ಯೋಗೇಶ್ಪುರ. ನಾವೆಲ್ಲ ಯೋಗೇಶ್ಪುರ ಪಾಲವರ ಹೊಂಟೋಗಿದ್ದೋ, ತಿರ್ಗಿ ನಾವು ವಾಪಸ್ ಬಂದುಬಿಟ್ಟೋ. ಕುಮಾರಸ್ವಾಮಿ ಪಾಲವರಾಗಿ ಹೋಗಿದ್ದವ್ರು ವಾಪಸ್ ಬಂದು, ನಾವು ಯೋಗೇಶ್ವರ ಗೆಲ್ಲಿಸ್ಬೇಕು ಅಂತ ಹೋಗಿದ್ದವರು ವಾಪಸ್ ಬಂದು. ಬಟ್ ಅಲ್ಲೇನಾಯಿತು ಅಂದರೆ, ಅವನ ಅಕ್ಕಪಕ್ಕ ಇದ್ರಲ್ಲ ಯಾರು, ಚಂಡಾಳ ಶಿಷ್ಯರು, ಚಂಡಾಳ ಶಿಷ್ಯರಿಂದ ಯೋಗೇಶ್ವರ ಸೋತು. ಇಷ್ಟ. ಅವನ ವ್ಯಕ್ತಿತ್ವದಲ್ಲಿ ಸೋಲಿಲ್ಲ, ಅವನು ನಾಯಕತ್ವದಲ್ಲಿ ಸೋಲಿಲ್ಲ. ಬಟ್ ಅಕ್ಕಪಕ್ಕ ಯಾರಿದ್ರು ಚಂಡಾಳ್ಗುರು, ಚೋಳ ಶಿಷ್ಯದಿರಲ್ಲ, ಅವರಿಂದ ಸೋತ. ಫಸ್ಟ್ ಟೈಮ್ ಸೋತಾಗ ಕನಕಪುರದವ್ರಿಂದ ಸೋತ. ಇದು ಸೆಕೆಂಡ್ ಟೈಮು ಹಂಗೆ, ಫಸ್ಟ್ ಟೈಮು ಹಂಗೆ ಆಯಿತು. ಸ್ವಲ್ಪ ಅದೇನೋ ಇದಿಲ್ಲ. ಬಟ್ ಚಂಡಾಳ್ಗುರು ಚೋಳ ಶಿಷ್ಯ ಅಂದ್ಕೊಂಡು ಜೊತೇಲಿ ಹಾಕ್ಕೊಂಡು ತಿರುಗಿದ್ರಲ್ಲ, ಅವರು ಒಳೊಳಗೇನೆ ಚುಚ್ಚಿದ್ರು. ನಮಗೂ ಚುಚ್ಚಕ್ಕೆ ಬಂದು ನಾವು ಚುಚ್ಚಿಸ್ಕೊಳ್ಳಿಲ್ಲ, ನಾವು ನೇರ ಹೊಂಟೋದು. ಇದೇ ರಾಜಕಾರಣ ಸರ್. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.